ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಅತ್ಯಂತ ಮುಖ್ಯವಾದ ಒಂದು ವಿಷಯವನ್ನು ಜ್ಞಾಪಕ ಮಾಡಲೆಂದೇ ಬಂದಿದ್ದೇನೆ. ನೋಡು, ನಿನ್ನ ಮಕ್ಕಳಲ್ಲಿ ಒಬ್ಬರು ಸ್ವಲ್ಪ ಮಟ್ಟಿಗೆ ದಾರಿ ತಪ್ತಾ ಇದ್ದಾರೆ ಕಂದ. ಯಾವ ದಾರಿ ಅಂತ ಕೇಳಬೇಡ. ಸ್ನೇಹಿತರನ್ನು ಸ್ವಲ್ಪ ಸಹವಾಸ ಮಾಡಿಕೊಂಡು ಅಲ್ಲಿ ಕೆಟ್ಟದಾದ ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಿದ್ದಾರೆ. ಮೊದಲು ಅದನ್ನು ಬಿಡಿಸುವಂಥ ಪ್ರಯತ್ನ ಮಾಡು. ಆದರೆ ಒಂದು ಮಾತು ಜ್ಞಾಪಕ ಇರಲಿ, ಜೋರು ಮಾಡೋದಾಗಲಿ ಅವರನ್ನು ಹೊಡೆದು ಬಡೆದು ಮಾಡೋದಾಗಲಿ ಅಲ್ಲ. ಅವರ ದಾರಿಗೆ ನೀನು ಇಳಿದು ಅವರನ್ನು ಸರಿ ಮಾಡಲು ಪ್ರಯತ್ನ ಪಡು. ಸರಿಯಾಗುತ್ತಾರೆ. ಹಾಗೆಯೇ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಊದಿ ನೀರಿನಲ್ಲಿ ಬೆರೆಸುತ್ತಾ ಬಾ, ತುಂಬ ಒಳ್ಳೆಯದಾಗುತ್ತೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ, ಯಾವ ಜಾಗವನ್ನು ನೋಡಿದ್ದೀಯಲ್ಲ ಆ ಜಾಗ ಆಗುತ್ತದೆ. ಕೆಲಸಗಾರರು ಅತ್ಯಂತ ಸರಳವಾಗಿ ಸಿಗುತ್ತಾರೆ. ಚಿಂತೆ ಮಾಡಬೇಡ. ಇನ್ನು ಮುಂದಿನ ಕೆಲಸವನ್ನು ಧೈರ್ಯದಿಂದ ಮಾಡುತ್ತಾ ಬಾ. ನಾನಿದ್ದೇನಲ್ಲ, ಪ್ರತಿಯೊಂದು ಹೆಜ್ಜೆಗೂ ನಾನು ನಿನಗೆ ಮಾರ್ಗದರ್ಶಕನಾಗಿ ಸಲಹೆಗಳನ್ನು ಕೊಡುತ್ತಾ ಬರುತ್ತೇನೆ, ಸರಿನಾ? ಆದರೆ ಒಂದು ವಿಷಯ, ನೀನು ಕೆಲಸ ಮಾಡುವಂಥ ಜಾಗದಲ್ಲಿ ನಿನ್ನನ್ನು ನೋಡಿ ತುಂಬ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವಂಥರಿದ್ದಾರೆ. ನೀನು ಮೇಲೆ ಬರುತ್ತೀಯ ಅಂದರೆ ನಿನ್ನನ್ನು ಕಾಲು ಹಿಡಿದು ಜಗ್ಗುವಂಥ ಜನ ಇದ್ದಾರೆ. ಅದಕ್ಕಾಗಿ ಎಲ್ಲರನ್ನೂ ಮಾತನಾಡಿಸುತ್ತಾ ಬಾ. ಎಲ್ಲರ ಜೊತೆಗೂ ಚೆನ್ನಾಗಿರು. ಯಾರಿಂದನೂ ಇವರು ನೋಡಿದರೆ ನನಗಾಗೋದಿಲ್ಲ ಅಂದಿರಬಾರ್ದು. ನಿನ್ನನ್ನು ನೋಡಿ ಅವರು ಮಾತನಾಡಿಸ್ದೇ ಇರ್ಬೋದು, ಆದರೆ ನೀನಾಗೆ ಮಾತನಾಡುತ್ತಾ ಬಾ. ಅದರ ಪ್ರಭಾವವನ್ನು ಯಾರನ್ನು ದ್ವೇಷ ಕಟ್ಟಿಕೊಳ್ಳಬೇಡ ಕಂದ. ಯಾಕೆಂದರೆ ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡಿದು ಹೋಗುತ್ತದೆ, ಇನ್ನು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವವರ ಗತಿ ಏನು? ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಿನ್ನ ಮನೆಗೆ ಒಬ್ಬ ವ್ಯಕ್ತಿ ಬರುತ್ತಿದ್ದಾರೆ. ಅವರು ನಿಮ್ಮ ಮನೆಗೆ ಯಾವುದಕ್ಕೂ ಹೆಲ್ಪ್ ಮಾಡುವಂಥ ಮನುಷ್ಯಳಲ್ಲ, ಆದರೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವಂಥ ವ್ಯಕ್ತಿ. ಅವರು ಬಂದಾಗ ಅವರ ಏನು ತಿನ್ನುತ್ತಾರೆ ಏನಿಲ್ಲ ಸ್ವಲ್ಪ ಲಕ್ಷ್ಯ ವಹಿಸು. ನಿಮ್ಮ ಮನೆಯಲ್ಲಿ ಏನು ಇಡುತ್ತಾರೆ ಅನ್ನೋದನ್ನು ಲಕ್ಷ್ಯ ವಹಿಸು ಕಂದ. ಮನೆಯಲ್ಲಿ ತುಂಬ ನೆಗೆಟಿವ್ ಇದೆ ಅಂದರೆ ಯಾವ ಕೆಲಸನೂ ಆಗ್ತಾಯಿಲ್ಲ ಬಾಬಾ, ಹೇಗೆ ಇದನ್ನು ಪರಿಹಾರ ಮಾಡೋದಂತ ತುಂಬ ದುಡ್ಡನ್ನು ಹಾಳು ಮಾಡಿಕೊಂಡು ಬಿಟ್ಟಿದ್ದೀಯಾ ಈಗಾಗಲೇ. ಬೇಡ, ಅಷ್ಟೊಂದು ದುಡ್ಡು ಹಾಳು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಿಳಿ ಸಾಸಿವೆಯನ್ನು ರಾತ್ರಿ ಮಲಗುವಾಗ ಮನೆಯ ಮೂಲೆ ಮೂಲೆಯೂ ಬಾತ್ರೂಮು ದೇವರ ಮನೆ ಬಿಟ್ಟು ಎಲ್ಲ ಕಡೆನೂ ಹಾಕುತ್ತಾ ಬಾ. 41 ದಿನ ಮರೆಯದೆ ಇದನ್ನು ಮಾಡು, ಎಲ್ಲವೂ ಸರಿ ಹೋಗುತ್ತದೆ. ಮತ್ತೆ ಮಾಡಬೇಡ. ನಿನ್ನ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ, ಮಾಟ ಮಂತ್ರ ಅದನ್ನೆಲ್ಲವನ್ನು ನಾನೇ ನೋಡಿಕೊಳ್ಳುತ್ತೇನೆ. ನಿನ್ನ ಮನೆಗೆ ರಕ್ಷಣಾ ಕವಚವಾಗಿ ನಿಂತಿದ್ದಾನೆ. ಪ್ರತಿ ವಾರ ನೀನು ಮಂಗಳವಾರ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣಿನ ಗೊನೆನೇ ಕೊಡುತ್ತೀಯ. ಆದ್ದರಿಂದ ಜೊತೆಗೆ ನೀನು ನಿನ್ನ ಮನೆಗೋಸ್ಕರ ಬೇಡಿಕೊಂಡಿದ್ದು ಎಲ್ಲವೂ ನೆರವೇರ್ತಾ ಇದೆ. ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ನಿನ್ನ ಮನೆಗೆ ಒಂದು ಕವಚವೇ ನಿರ್ಮಾಣವಾಗಿದೆ ಕಂದ. ಚಿಂತೆ ಮಾಡಬೇಡಿ. ಇವತ್ತೆಲ್ಲದೂ ಒಳ್ಳೆಯದೇ, ಶುಭವಾಗುತ್ತದೆ. ನನ್ನ ಆಶೀರ್ವಾದ ಸಂಪೂರ್ಣವಾಗಿದೆ.